ಗೌಡ ಬ್ಲಾಗ್ಸ್. ಏನಂದ್ರೆ ಇವತ್ತು ನಾವು ಖುಷಾಲಿ ಬರ್ತಡೇಗೆ ಶಾಪಿಂಗ್ ಮಾಡಕ್ ಹೋಗ್ತಿದೀವಿ. ಅವ್ರ ಅಪ್ಪ ಕೊಳ್ಳೇಗಾಲದಲ್ಲಿದ್ದಾರೆ. ಈಗ ನಾವಿಬ್ರು ನಮ್ಮ ಊರಿಂದ ಹೋಗ್ಬೇಕು. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ನಾನು ನನ್ನ ಮಗಳು ಕೊಳ್ಳೇಗಾಲಕ್ಕೆ ಬಂದು ಸೇರಿದ್ರು. ಅಪ್ಪನೂ ಕೂಡ ನಮ್ಗೆ ಸಿಕ್ಕಿ ನಮ್ಮನ್ನ ಹೋಟ್ಲು ಕರ್ಕೊಂಡು ಬಂದು ಊಟ ಕೊಡ್ಸೋಕ್ಕೆ. ಯಾಕೆ ಖುಷನಿಗೆ ಆಡ್ತೀನಿ ನೀನು ಬೇಡ ನಾನು ಒಬ್ಬರೇ ನೋಡ್ತೀನಿ. ಎಲ್ಲಿ ಬಂದಿದ್ದೀವಿ ನಾವು ಇವಾಗ? ಊಟ ಮಾಡಕ್ಕೆ ಬಂದಿದ್ದೀವಿ. ನಾನು ಊಟ ಮಾಡೋ ತನಕ ಖುಷನಿನ ಅವ್ರ ಪಪ್ಪ ಕರ್ಕೊಂಡಿದ್ರು. ಹಾಗೆ ಊಟ ಮುಗಿಸ್ಕೊಂಡು ಬಟ್ಟೆ ತರಕಂತ ಹೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಲ್ಲಿ ನಾವು ಕೊಳ್ಳೇಗಾಲದಲ್ಲಿ ಶಾಪಿಂಗ್ ಮುಗಿಸ್ಕೊಂಡು ಬಂದಿದ್ದೀವಿ. ಏನೇನು ತಗೊಂಡಿದ್ದೀವಿ ಅಂತ ತೋರಿಸ್ತೀವಿ. ಜಾಸ್ತಿ ಏನು ತಗೊಂಡಿಲ್ಲ ನಾವು. ಪಾಪ ಬಟ್ಟೆ ತಗೊಂಡಿದ್ದೀವಿ ಮತ್ತು ನನಗೊಂದು ಜೊತೆ ಬಟ್ಟೆ ತಗೊಂಡೆ. ಮತ್ತು ಬಳೆ ಬೇಕಾಗಿತ್ತು, ಸ್ವಲ್ಪ ಬಳೆ ತಗೊಂಡು ಬಂದಿದ್ದೀವಿ. ಬನ್ನಿ ತೋರಿಸ್ತೀವಿ ಏನೇನು ತಂದಿದ್ದೀನಿ ಅಂತ. ನಿಮ್ಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ಅಲ್ಲೇ ಊಟ ಮಾಡಿದ್ವು. ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಏನೋ ತಗೋಬೇಕಾಗಿತ್ತು, ಟೈಮ್ ಸಾಕಾಗಲಿಲ್ಲ. ಯಾಕಂದರೆ ಮಳೆಗಾಲ ಅಲ್ವಾ. ಪಾಪನೂ ಕೂಡ ಯಾಕೋ ಅಳ್ತಿದ್ಲು. ಯಾಕೋ ನಿದ್ದೆ ಮಾಡಬೇಕು ಅಂದ್ಬಿಟ್ಟು ಅವಳು ಅಳ್ತಿದ್ಲು. ಅಪ್ಪ ಚೆನ್ನಾಗಿತ್ತು. ನೆಕ್ಸ್ಟ್ ಮಂತ್ ಅವ್ರದ್ದು ಬರ್ತಡೇ ಇದೆ. ನೋಡೋಣ ಹೆಂಗಾಗುತ್ತೆ ಏನೂ ಗೊತ್ತಿಲ್ಲ. ತುಂಬ ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ನಮ್ಮ ಕೈಲಾದಷ್ಟು ಅವ್ಳಿಗೆ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ ನಾವು, ಅಷ್ಟೇ ಹೇಳೋದು. ಅಂದರೆ ಇನ್ನೊಂದು ಏನಂತಂದರೆ, ಯಾರ್ಯಾರು ನಾನು ನೋಡಿ ಹುಡ್ಕೊತೀರೋ ಅವ್ರು ಕೊಡಿ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ ಆಯಿತಾ. ನಾನು ಹಿಂದೆ 1000 ಮಾತಾಡ್ರೂ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನಾವು ಇನ್ನೂ ಚೆನ್ನಾಗೇ ಇರ್ತೀವಿ ಆಯಿತಾ. ಅಷ್ಟೇ ನಾನು ಹೇಳೋಕ್ಕೆ ಇಷ್ಟಪಟ್ಟು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ.